ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಪ್ಪ ತಿಳಿಯೋಣ ಅಂದರೆ ಬೋರ್ವೆಲ್ ಒಳಗಡೆ ಯಾವ ರೀತಿ ನೀರು ಶೇಖರಣೆ ಆಗುತ್ತೆ ಮತ್ತು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಯಾವ ರೀತಿ ಎಳೆಗಳಲ್ಲಿ ನೀರು ಬರುತ್ತೆ. ತುಂಬ ಜನ ಕಾಲ್ ಮಾಡಿ, ಸರ್ ನಮ್ಮ ಬೋರ್ವೆಲ್ಲಿಂದ ಖಾಲಿ ಗ್ಯಾಪಲ್ಲಿ ನೀರು ಹೋಗುತ್ತಾ, ಬೇಸಿಗೆಗಾಲದಲ್ಲಿ ನೀರು ಬುಟ್ಟು ಹೊಡೆಯೋ ಮೋಟರ್ಗಳು ಯಾವ ರೀತಿ ಕೆಲಸ ಮಾಡುತ್ತಿರುತ್ತವೆ ಅಂದ್ಬಿಟ್ಟು ಈ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ಬೋರ್ವೆಲ್ ರೀಚಾರ್ಜ್ಗಳು ತುಂಬ ಜನ ಯೂಟ್ಯೂಬಲ್ಲಿ ನೋಡಿದ್ದೀರಾ, ಬೋರ್ವೆಲ್ ರೀಚಾರ್ಜ್ ಯಾವ ರೀತಿ ಮಾಡ್ಬೋದು ಅಂದ್ಬಿಟ್ಟು. ಆದರೆ ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ನಿಮಗೆ. ಮತ್ತು ಬೋರ್ವೆಲ್ ಮೋಟಾರ್ ಇರುವಾಗ ಎಳೆಗಳಿಂದ ಯಾವ ರೀತಿ ಬೋರ್ವೆಲ್ ಒಳಗಡೆ ಕಲ್ಲು ಬೀಳುತ್ತೆ, ಮತ್ತು ಬೋರ್ವೆಲ್ಲು ಒಂದೇ ಸತಿ ಯಾವ ರೀತಿ ಮುಚ್ಚೋಗುತ್ತೆ, ಅದೇ ರೀತಿ ಮೋಟ್ರ್ ಕಳ್ಕೊಂಡು ಬಿದ್ದೋದ್ರೆ ಮತ್ತು ಬೋರ್ವೆಲ್ ಒಳಗಡೆ ನೀರು ಯಾವ ರೀತಿ ಕಮ್ಮಿ ಆಗುತ್ತೆ, ಇದೇ ರೀತಿ ಬೋರ್ವೆಲ್ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನಾನೂ ಸಾಕಾಗಲ್ಲ. ಅಷ್ಟೊಂದು ವಿಷಯಗಳಿವೆ ಬೋರ್ವೆಲ್ ಬಗ್ಗೆ. ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ಈ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡಿ ವಿಸಿಟ್ ಮಾಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ವಿಡಿಯೋ ನೋಡಿ ಸುಮ್ಮನೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ಈ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ 3 ಬೋರ್ ತೋರಿಸಿದ್ದೀನಿ. ಯಾಕಂದರೆ ಈ 3 ಬೋರಲ್ಲಿ ಒಂದು ಬೋರಿಂದ ಇನ್ನೊಂದು ಬೋರ್ವೆಲ್ಗೆ ನೀರು ಹೋಗುತ್ತಾ? ಹೌದು, ಹೋಗುತ್ತೆ. ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋಗಳು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.